ಸಂಖ್ಯಾಶಾಸ್ತ್ರ. ಇಲ್ಲಿ ಈ ಸಂಖ್ಯಾಶಾಸ್ತ್ರದೊಳಗೆ ಸರಾಸರಿ ಕಂಡುಹಿಡಿಯೋದು ಮುಖ್ಯವಾಗಿ ಬರ್ತದೆ. ಅವರ್ಗೀಕೃತ ದತ್ತಾಂಶಗಳ ಸರಾಸರಿ ಮತ್ತು ವರ್ಗೀಕೃತ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯೋದು. ಇಲ್ಲಿ ವರ್ಗೀಕೃತ ಅಂದ್ರೆ ವರ್ಗ ಮಾಡಿ ಕೊಟ್ಟಿರ್ತಾರೆ, ಅವರ್ಗೀಕೃತ ಅಂದ್ರೆ ವರ್ಗ ಮಾಡಿ ಕೊಡದೇ ಇರತಕ್ಕಂಥದ್ದು. ಈಗ ವರ್ಗೀಕೃತ ಮೇಲೆ 4 ಮಾರ್ಕಸ್ ಅಂಕಗಳಲ್ಲಿ ಲೆಕ್ಕ ಕೇಳ್ತಾರೆ. ಯಾವುದನ್ನೋದು 3 ಸೂತ್ರದಲ್ಲಿ ನಾವು ಸರಾಸರಿಯನ್ನು ಕಂಡುಹಿಡ್ಕೊಳ್ಬೋದು. ಇಲ್ಲಿ ಸರಾಸರಿಯನ್ನು ನಾವು ಎಕ್ಸ್ ಬಾರ್ನಿಂದ ಕಂಡುಹಿಡ್ತೇವೆ. ಎಕ್ಸ್ ಬಾರ್ ಅಂದರೆ ಸರಾಸರಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂಥೇಳಿ. ಸಿಗ್ಮಾ ಅಂತಂದ್ರೆ ಇದೊಂದು ಗ್ರೀಕ್ ಲೆಟರ್ ಅಂತ. ಸಿಗ್ಮಾ ಎಫ್ ಐ ಅಂತಂದ್ರೆ ಇದು ಆವೃತ್ತಿ, ಎಕ್ಸ್ ಐ ಅಂತಂದ್ರೆ ಮಧ್ಯಪದ ಮತ್ತು ಎಫ್ ಐ ಇದು ಆವೃತ್ತಿ. ಇಲ್ಲಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಸಿಗ್ಮಾ ಏಕೆ ಬಳಸ್ತೇವೆ ಅಂದರೆ ಸಿಗ್ಮಾ ಇಟ್ ಈಸ್ ಎ ಸಮ್ ಅಂದ್ರೆ ಏನು, ಒಟ್ಟು ಅಂದರೆ ಎಫ್ ಐ ಎಕ್ಸ್ ಐಗಳ ಗುಣಲಬ್ಧಗಳ ಒಟ್ಟು ಅಂಥೇಳಿ ನಾವು ಬಳಕೆ ಮಾಡ್ತೀವಿ. ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಒಟ್ಟು ಆವೃತ್ತಿಗಳ ಮೊತ್ತ, ಒಟ್ಟು ಎಷ್ಟು. ಇದನ್ನು ನಾವು ನೇರ ವಿಧಾನದಿಂದ ಈ ಸೂತ್ರ ಮಾಡ್ತೀವಿ. ನೇರ ವಿಧಾನದ ಮೂಲಕ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯೋದು. ಇನ್ನೊಂದು ಅಂದಾಜು ಸರಾಸರಿ ವಿಧಾನ ಅಂಥೇಳಿ. ಅಂದಾಜು ಸರಾಸರಿ ವಿಧಾನ ಮೂಲಕ ಇಲ್ಲಿ ಸೂತ್ರ ಇಲ್ಲಿ ಮತ್ತೆ ಬೇರೆ ಬರ್ತದ ಸೂತ್ರ. ಇಲ್ಲಿ ಅಂದಾಜು ಸರಾಸರಿ ವಿಧಾನ ಅಂತಂದರೆ ಅಂದಾಜು ಸರಾಸರಿ ವಿಧಾನದ ಮೂಲಕ ಎಕ್ಸ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತೇಳಿ. ಮೂರನೇ ವಿಧಾನ ಇದು. ಮೊದಲನೇ ವಿಧಾನ, ಎರಡನೇ ವಿಧಾನ, ಮೂರನೇ ವಿಧಾನ ಹಂತ ವಿಚಲನ ವಿಧಾನ ಅಂತ ಹೇಳಿ ಬರ್ತದೆ. ಹಂತ ವಿಚಲನ ವಿಧಾನ. ಇದರ ಸೂತ್ರ ಎಕ್ಸ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್ ಅಂತ ಬರ್ತದೆ. ಈ 3 ರೀತಿಯಾಗಿ ನಾವು ಸರಾಸರಿಯನ್ನು ಕಂಡುಹಿಡ್ಕೊಳ್ಬಹುದಾಗಿದೆ.